ಹಾಯ್ ಎಲ್ಲರಿಗೂ. ಇಲ್ಲಿ ನೀವು ನೋಡ್ತಿರ್ಬೋದು ಸಮ್ಮರ್ ಸ್ಟಾರ್ಟ್ ಆಗೈತಿ. ಸಮ್ಮರ್ ಅಂತಂದ್ರೆ ಒಮ್ಮಿನ ಕಿವಿಗಳಿಗೆ ಬೀಳೋದ ಸಂಡಿಗೆ. ಅದು ಅಕ್ಕಿ ಸಂಡಿಗೆ ಆಗಿರ್ಬೋದು, ಸಾಬುದಾನಿ ಸಂಡಿಗೆ ಆಗಿರ್ಬೋದು, ಅಥವಾ ಬಟಾಟೆ ಸಂಡಿಗೆ ಆಗಿರ್ಬೋದು. ಸೊ ಇಷ್ಟು ಬಟಾಟೆ ಕುಚ್ಚಾರ. ಇದು ಬರೀ ಸ್ಯಾಂಪಲ್ ಅದ, ಯಾಕಂತಂದ್ರೆ ಇಬ್ಬರಿಗೆ ಎಷ್ಟು ಮಾಡಕ್ಕೆ ಸಾಧ್ಯ ಐತಿ. ನೀನು ಒಂದು ಸ್ವಲ್ಪ ಮಿಲನ ಪಿಕ್ಚರ್ ನೋಡ್ಕೊಂಡು ಒಂದೆರಡು ಬುಟ್ಟಿ ಕುದಿಸಿವಿ. ಸೊ ಇವಾಗ ನಾ ಇದನ್ನ ಹಾಕಕ್ಕೆ ಬಂದೀನಿ. ಈ ರೀತಿ ಸಾಡಿ ಹಾಕಿದಾರೆ ಮಮ್ಮಿ, ಅವ್ರ ಹಳೇ ಸಾಡಿ ಐತಿ. ಸೊ ಈ ರೀತಿ ನನ್ಗೆ ಕೊಟ್ಟು ಕಳ್ಸ್ಯಾರ. ಇದ ನನ್ನ ಕೆಲಸ ಇವತ್ತ. ಸೊ ಕುದಿಸ್ಕೊಂಡು ಬಂದೀವಿ. ಕುದಿಸ್ಕೊಂಡು ಬಂದು ಈಗ ಇದನ್ನ ಒಣಗಿ ಹಾಕ್ಬೇಕು. ಸೊ ಈ ರೀತಿ ಹಾಕೇನಿ. ಈ ರೀತಿ ಹಾಕಿದ ನಮ್ಮ ಅವ್ವ ನೋಡಿಲ್ಲ ಅಂದ್ರೆ ನನಗೆ ನಾಯಿ ಹೊಡೆದಂಗೆ ಹೊಡಿತಾಳೆ. ನಾನು ಏನು ಮಾಡ್ಬೇಕಂತಂದ್ರೆ ಈ ರೀತಿ ಅದನ್ನ ಬಿಡಿಸಿ ಒಂದ್ರ ಮೇಲೆ ಒಂದು ಕೂಡ್ಬಾರ್ದು. ಈ ರೀತಿ ಹಾಕಿದ್ರೆ ನಮ್ಮ ಅವನ ಜೀವಕ್ಕೆ ಸಮಾಧಾನ. ಏನರ ಈ ರೀತಿ ಬಿದ್ದಿದ್ದು ನೋಡಿದ್ರು ಮುಗೀತು. ಆನ್ ಸ್ಪಾಟ್ ನನಗೆ ಇಲ್ಲಿಂದ ಹೊರಗೆ ಹಾಕ್ತಾರೆ ಅವ್ರ ಮನೆಯಿಂದ. ದೂಸರಾ ಮಾತಾ ಇಲ್ಲ, ನೋಡೋದೇ ಇಲ್ಲ ಅವ್ರು. ಹೆಚ್ಚು ಕಮ್ಮಿ ಯಾಕೆ ಹಾಕಿರ್ಬೋದು, ಮುಂದೆ ಚೇಂಜ್ ಮಾಡ್ಬೋದೇನ, ಈ ರೀತಿ ಏನು ನೋಡಕ್ ಹೋಗಂಗಿಲ್ಲ. ಡೈರೆಕ್ಟಾಗಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಏನು ಕೇಳ್ತಾರೆ ಗೊತ್ತೈತೇನ, ತಿನ್ನಂಗೆ ತಿಂತಿ ಹಂಡೆಗಟ್ಲೆ. ಒಂದ್ಸತಿ ಸಂಡಿಗೆ ಕರೆದ್ನಂದ್ರೆ ಆ ತಾಟ್ನಾಗ ಹುರಿಯೋ ತನಕ ಸಮಾಧಾನ ಇರಂಗಿಲ್ಲ. ಅಟ್ಟು ತಿಂತಿ ಮಾಡಾಕ್ ನೋಡ್ರಿ ಕೈ ನೋವು, ಬಿಸಿಲೈತಿ, ಹಾಕಕ್ ಬ್ಯಾನಿ, ಈ ರೀತಿ ಬರ್ತಾವ ಅಂತೇಳಿ ಉಗಿತಾರ. ಸೊ ಅದಕ್ಕೆ ಬಂದೀವಿ, ಸಂಡಿಗೆ ಹಾಕಾಕತ್ತೀವಿ. ನೋಡ್ರಿ, ಇವು ನನ್ನೂ ಫೇವ್ರೇಟ್ ಸಂಡಿಗೆ. ನಾನು ಅಕ್ಕಿ ಸಂಡಿಗೆ, ಸಾಬುದಾನಿ ಸಂಡಿಗೆ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ. ಬಟ್ ಬಟಾಟಿ ಸಂಡಿಗೆ ಅಂತ ಬಂದ್ರೆ ಐ ಡೆಫಿನೆಟ್ಲಿ ಕಮ್, ಬಿಕಾಸ್ ನನಗಿದ್ರಾಗ ಭಾಳ ಇಂಟ್ರೆಸ್ಟ್ ಅದ. ಯಾಕಂದ್ರೆ ನನಗೆ ಇಷ್ಟ ಇವನ್ ಕುಚ್ಚಿದ ಬಟಾಟಿನೂ ಈ ರೀತಿ ನೋಡ್ಬೋದು ನೀವು. ಆ್ಯಕ್ಚುಲಿ ಇದ್ರಾಗ ಪೊಟ್ಯಾಷಿಯಮ್ ಇರ್ತೈತಿ. ಅದೆಲ್ಲ ದೂಸರಾ ಮಾತು, ಇದ್ರ ಬೆನಿಫಿಟ್ಸ್ ಹೇಳೋಂಗಿಲ್ಲ. ಬಟ್ ತಿನ್ನಕ್ಕೆ ಇಷ್ಟ ಆಕೈತಿ. ತಿನ್ಕೊಂತ ಕೆಲಸ ಮಾಡೋಕೆ ಇನ್ನೂ ಮಜಾ ಬರ್ತೈತಿ. ಬಿಸಿಲು ರಂಗದ ಬಿಸಿಲು ಭಯಂಕರ ಐತಿ. ಅದ್ರಾಗ ಈ ಸಂಡಿಗೆ ಹಾಕೋ ಮಜಾನ ಬೇರೆ. ಅಷ್ಟ. ನಿಮ್ಮ ಮನ್ಯಾಗೂ ಈ ರೀತಿ ಸಮ್ಮರ್ದಾಗ ಸಂಡಿಗೆ ಹಾಕ್ತಾರಂತಂದ್ರೆ ಕಮೆಂಟ್ ಮಾಡ್ರಿ. ಬಾಯ್ ಬಾಯ್.